ತಲೆನೋವು ಬಂದಾಗ ತಕ್ಷಣ ಟ್ಯಾಬ್ಲೆಟ್ ತಗೊಳ್ತೀರಾ? ಒಂದು ನಿಮಿಷ. ತಲೆನೋವಿನ ಹಿಂದೆ ಕಾರಣ ಏನು ಅಂತ ನಿಮಗೆ ಗೊತ್ತಾ? ನಮಸ್ಕಾರ ಸ್ನೇಹಿತರೆ, ಇದು ಆನಂದ್ಸ್ ವ್ಲಾಗ್. ಇವತ್ತು ನಾವು ಮಾತನಾಡೋದು ತುಂಬ ಸಾಮಾನ್ಯವಾಗಿ ಕಾಣುವ, ಅದು ನಿರ್ಲಕ್ಷ್ಯ ಮಾಡಬಾರದ ಒಂದು ಸಮಸ್ಯೆ, ತಲೆನೋವು. ತಲೆನೋವು ಬರಲು ಸಾಮಾನ್ಯ ಕಾರಣಗಳು: ಮೊದಲನೆಯದು ಸರಿಯಾದ ನಿದ್ರೆ ಇಲ್ಲದಿರುವುದು. ಎರಡನೆಯದು ದೇಹದಲ್ಲಿ ನೀರಿನ ಕೊರತೆ. ಮೂರನೆಯದು ಊಟವನ್ನು ಸ್ಕಿಪ್ ಮಾಡುವುದು ಅಥವಾ ಸಮಯಕ್ಕೆ ಸರಿಯಾಗಿ ಊಟ ಮಾಡದೇ ಇರುವುದು. ನಾಲ್ಕನೆಯದು ಹೆಚ್ಚಿನ ಸ್ಟ್ರೆಸ್ ಮತ್ತು ಟೆನ್ಷನ್. ಐದನೆಯದು ಮೊಬೈಲ್ ಅಥವಾ ಕಂಪ್ಯೂಟರ್ ಸ್ಕ್ರೀನನ್ನು ದೀರ್ಘಕಾಲ ನೋಡುವುದು. ಇದಲ್ಲದೆ ಕೋಲ್ಡ್, ಮೈಗ್ರೇನ್, ಕೆಫೈನ್ನಲ್ಲಿ ಬದಲಾವಣೆ ಸೇರಿದಂತೆ ಹಲವು ಕಾರಣಗಳಿಂದಲೂ ತಲೆನೋವು ಉಂಟಾಗಬಹುದು. ತಲೆನೋವಿನಿಂದ ಏನು ಸಮಸ್ಯೆ ಆಗ್ಬೋದು? ತಲೆನೋವಿನ ಜೊತೆ ದಣಿವು, ಕಾನ್ಸಂಟ್ರೇಷನ್ ಕಡಿಮೆ ಆಗುವುದು, ಬೆಳಕು ಅಥವಾ ಶಬ್ದದಿಂದ ತೊಂದರೆ, ವಾಕರಿಕೆ ಇಂಥ ಸಮಸ್ಯೆಗಳು ಕೆಲವರಲ್ಲಿ ಕಾಣಿಸಿಕೊಳ್ಬೋದು. ಆದರೆ ತಲೆನೋವು ಮತ್ತೆ ಮತ್ತೆ ಬರುತ್ತಿದ್ದರೆ, ದಿನನಿತ್ಯ ಕೆಲಸಕ್ಕೆ ಅಡ್ಡಿಯಾಗುತ್ತಿದ್ದರೆ ಕಾರಣ ತಿಳಿಯಲು ವೈದ್ಯರನ್ನು ಸಂಪರ್ಕಿಸುವುದು ಉತ್ತಮ. ಒಂದು ಮುಖ್ಯ ಎಚ್ಚರಿಕೆ: ಹಠಾತ್ ಆಗಿ ಜೀವನದಲ್ಲಿ ಕಾಣದಷ್ಟು ತೀವ್ರವಾದ ತಲೆನೋವು ಅಥವಾ ತಲೆನೋವಿನ ಜೊತೆ ಮಾತು ತೊದಲುವುದು, ಕೈಕಾಲು ದುರ್ಬಲವಾಗುವುದು, ಗೊಂದಲ, ದೃಷ್ಟಿ ಮತ್ತು ಪ್ರಜ್ಞೆ ತಪ್ಪುವುದು ಕಂಡುಬಂದರೆ ತಕ್ಷಣ ವೈದ್ಯರ ಸಹಾಯ ಪಡೆಯಿರಿ. ತಲೆನೋವನ್ನು ಒಂದು ಸಣ್ಣ ಸಮಸ್ಯೆ ಅಂತ ನಿರ್ಲಕ್ಷ್ಯ ಮಾಡಬೇಡಿ. ನಿಮ್ಮ ದೇಹ ಅದು ಸಿಗ್ನಲ್ ಕೊಡುತ್ತದೆ. ಹೆಲ್ತ್ ಈಸ್ ಅವರ್ ರಿಯಲ್ ವೆಲ್ತ್. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸ್ಟೇ ಹೆಲ್ತಿ, ಸ್ಟೇ ಹ್ಯಾಪಿ.